ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇದು ಬಂದು ಟ್ಯೂಸ್ಡೇ ವ್ಲಾಗ್. ಇವತ್ತು ನಾನು ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅವಳು ಬಂದು ನನ್ನ ಪಿ ಜಿ ಫ್ರೆಂಡ್. ಆಲ್ಮೋಸ್ಟ್ 6-7 ಇಯರ್ಸ್ ಇಂದನೂ ನಾವು ಫ್ರೆಂಡ್ಸ್. ಸೊ ಪಿ ಜಿನಲ್ಲ, ನಾವಿಬ್ಬರು ಕಾಲೇಜ್ ಡೇಸಲ್ಲೂ ಫ್ರೆಂಡ್ಸ್ ಅಲ್ಲ, ಮತ್ತು ಕಂಪ್ನಿನಲ್ಲೂ ಫ್ರೆಂಡ್ಸ್ ಆಗಿರಲಿಲ್ಲ. ಪಿ ಜಿನಲ್ಲಿ ಫ್ರೆಂಡ್ಸ್ ಆಗಿದ್ದು. ಅವಳದು ಮದುವೆ ನನಗಿನ್ನ ಮುಂಚೆನೇ ಆಯ್ತು ಅನ್ಕೋತೀನಿ. ಅವಳ ಮದುವೆ ಇಲ್ಲ ನಂದಾದ್ಮೇಲೆ ಏನೋ ಗೊತ್ತಿಲ್ಲ, ಅಲ್ಲಿಗೆ ಹೋದ್ಮೇಲೆ ಕ್ಲಾರಿಟಿ ಕೊಡ್ತೀನಿ. ಸೊ ಅವರು ಬೇರೆ ಕಡೆ ಇದ್ದರು, ಅಂದರೆ ಸ್ವಲ್ಪ ದೂರ ಇದ್ದರು. ನಾನು ಹೀಗೆ ವೀಡಿಯೋಸ್ ಎಲ್ಲ ನಮ್ಮ ಏರಿಯಾದಿಂದ ಹಾಕೋದು ನೋಡಿ ಅವಳು ಇರೋದು ನಮ್ಮ ಏರಿಯಾದಲ್ಲೇ ಅಂತೆ. ಸೊ ಹಾಗಾಗಿ ನನ್ನ ಕಾಂಟ್ಯಾಕ್ಟ್ ಮಾಡಿದ್ಲು. ಇಲ್ಲೇ ಇದ್ದೀನಿ ನಾನು, ಇವಾಗ ಶಿಫ್ಟ್ ಆಗಿ 1 ಇಯರ್ ಆಯ್ತಂತೆ. ಅವರು ನಮಗೆ ಗೊತ್ತೇ ಇರಲಿಲ್ಲ ಅವಳು ಇಲ್ಲಿದ್ದಾಳೆ ಅಂತ, ಮತ್ತು ಅವಳಿಗೂ ಗೊತ್ತಿರಲಿಲ್ಲ ನಾನು ಇಲ್ಲಿದ್ದೀನಿ ಅಂತ. ಸೊ ಹಾಗೆ ಪಿಂಗ್ ಮಾಡಿ ಕೇಳಿದ್ಲು, ಮೀಟ್ ಆಗೋಣ ಕಣೆ ಯಾವಾಗಾದರೂ ಅಂತ. ಸೊ ಅದಕ್ಕೆ ನಾನೇ ಅವ್ರ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನಿಯರ್ ಬೈ ಇದೆ. ವೈನಿಧಿ ಇಲ್ಲ, ಎಲ್ಲರೂ ಊರಿಗೆ ಹೋಗಿದ್ದಾರೆ. ನನಗೂ ಬೋರ್ ಆಗ್ತಿತ್ತು ಮನೆಯಲ್ಲಿ. ಅವಳು ತುಂಬ ದಿನದ ಹಿಂದೆನೇ ಬಾ ಅಂತ ಹೇಳಿದ್ಲು, ಟೈಮ್ ಸಿಕ್ಕಿರಲಿಲ್ಲ ನನಗೆ. ಸೊ ಅದಕ್ಕೆ ಇವತ್ತು ಹೊರಟಿದ್ದೀನಿ. ಟಿಫನ್ಗೆ ಚಿತ್ರಾನ್ನ ಮಾಡಿದ್ದೆ. ಸೊ ಚಿತ್ರಾನ್ನ ತಿಂದೆ. ಅಜ್ಜಿಗೆ ರೈಸ್ ಸಾಂಬಾರೆಲ್ಲ ಮಾಡಿಟ್ಟಿದ್ದೀನಿ. ಪೂಜೆ ಎಲ್ಲ ಮುಗಿ ಸ್ನಾನ ಮಾಡಿ, ಇನ್ನೂ ಕೂದಲು ಕೂಡ ಒಣಗಿಲ್ಲ ನಂದು. ಸೊ ಪೂಜೆ ಎಲ್ಲ ಆಗಿ ಆಲ್ಮೋಸ್ಟ್ ಟೈಮ್ ಬಂದು 12 o'clock ಆಗಿದೆ. ಇವಾಗ ಹೊರಡ್ತಿದ್ದೀನಿ. ಅವಳು ಎಷ್ಟೊತ್ತಿಗೆ ಬರ್ತೀಯಾ ಅಂತ ಮೆಸೇಜ್ ಮಾಡ್ತಾನೆ ಇದ್ದಾಳೆ. ಸೊ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಬೇಕು. ಇದು ನನ್ನ ಔಟ್ಫಿಟ್. ಇದೊಂಥರ ಕ್ರಾಪ್ ಟೀ ಶರ್ಟ್ ಮತ್ತು ಇದು ಪ್ಯಾಂಟ್, ಜಾಗರ್ಸ್ ಟೈಪ್ ಇದೆ. ಇದು ಜೀನ್, ನಾರ್ಮಲ್ ಜೀನ್ ಅಲ್ಲ. ಸೊ ಕಂಫರ್ಟ್ ಇರುತ್ತೆ, ಸ್ವಲ್ಪ ಲೂಸ್ ಇರಬೇಕು. ತುಂಬ ಹೊತ್ತು ಮನೇಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಹಿಂದೆ ಫೋಟೋ ಕಾಣಿಸ್ತಾ ಇರೋದು ಭರತ್ ಫೋಟೋದು, ವೈನಿದಿದಲ್ಲ. ಭರತ್ ಪುಟ್ಟ ಪಾಪು ಇದ್ದಾಗ ಆ ಥರ ಇದ್ದರು. 9 months or 10 months ಅನ್ಕೋತೀನಿ ಆ ಫೋಟೋದಲ್ಲಿ ಅವರು. ಸೊ ಇದು ನನ್ನ ಔಟ್ಫಿಟ್. ಅಲ್ಲಿಗೆ ಹೋದ್ಮೇಲೆ ಅವಳಿಗೆ ಇಷ್ಟ ಇದ್ದರೆ ಮಾತ್ರ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಮಾಡೋದಿಲ್ಲ. ಅವಳದು ಒಪಿನಿಯನ್ ಕೇಳ್ಕೋಬೇಕು, ಅವಳಿಗೆ ಇಷ್ಟ ಇದೆಯಾ ವಿಡಿಯೋ ಮುಂದೆ ಬರೋದಕ್ಕೆ, ಕ್ಯಾಮ್ರಾ ಮುಂದೆ ಬರೋದಕ್ಕೆ ಅಂತ. ಸೊ ಅವಳು ಓಕೆ ಅಂದರೆ ನಾವಿಬ್ಬರು ನಮ್ದು ಹಳೆ ಸ್ಟೋರಿಗಳನ್ನ ಶೇರ್ ಮಾಡ್ತೀವಿ ನಿಮ್ಮ ಜೊತೆ. ಸೊ ಬನ್ನಿ ಹೊರಡೋಣ. ಪನ್ನೀರ್ ಮಾಡೋಣ ಅಂತ ಅವನ ಕ್ರಾಸ್ ಹೊಡಿವಾಗಲೇ ಡೌಟ್ ಹೊಡಿತು ನನಗೆ. ಹೇಳ್ಕೊಟ್ಟಿದ್ದೆಲ್ಲ ABCD ಹೇಳ್ತೀಯ ಚಿನ್ನ ನೀನು? ABCD ಹೇಳ್ತೀಯ ಮೊದಲು ಹೇಳು. ಇದ್ಯಾವುದು ಹೊಸ ಬುದ್ಧಿ ಬಂದಿದೆ ಸರಿ ಹೇಳವ. A B C D A ತೋರ್ಸ್ಬೇಕು ಎಲ್ಲ ಒಬ್ನೇ ಇರ್ತಾನೆ ಅಂತ ಕಂಡ್ರೆ ಆಟ ನಡ್ಕೊಂಡೇ ಕರ್ಕೊಂಡು ಹೋಗೋದು. ಎತ್ಕೊಂಡಲ್ಲ, ಮೆಟ್ಲು ಇಳಿಯೋವಾಗ ಮಾತ್ರ ಎತ್ಕೊಂತೀನಿ ಅಷ್ಟೇ. ಆಮೇಲೆ ಸಂಜೆ ಒಂದ್ಸಲ ಇಲ್ಲಾಂದ್ರೆ ಎಲ್ಲಿ ಇನ್ನೂ ಅಯ್ಯೋ ಕೊಡ್ತೀನಿ ನೀನು. ಓಕೆ ಓಕೆ ಹೌದು.
ಏನು ಹಠ ಮಾಡಲ್ಲ ತಾನೆ. ಹಾಯ್ ಮಾಡು ಚಿನ್ನ. ಹಾಯ್ ಹಾಯ್. ಪ್ಲೇನ್ ಕಿಸ್ ಕೊಡು. ಪ್ಲೇನ್ ಕಿಸ್ ಕಿಸಿ ಕಿಸಿ ಕೊಡು. ಉಮ್ಮ ಉಮ್ಮ ಉಮ್ಮ. ಉಮ್ಮ ಕೊಡು. ಅವಕ್ಕೆ ಮೂಡ್ ಬರಬೇಕು. ಆಮೇಲೆ ಅವಳು ಬಜ್ಜಿ ಎಲ್ಲ ಮಾಡ್ತೀನಿ ಅಂದ್ಲು. ನನಗೇನು ಬೇಡ ಕಣೆ, ಸುಮ್ಮನೆ ರಿಸ್ಕು, ಮಗು ಇಟ್ಕೊಂಡು ಅಂದೆ. ಪಾಪುನೂ ಅಷ್ಟೇ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದ ಗೊತ್ತಾ. ಸ್ವಲ್ಪನೂ ಏನು ಅವ್ರ ಅಮ್ಮ ಬೇಕು ಅಂತ ಹಠ ಮಾಡಲಿಲ್ಲ. ನನ್ನ ಜೊತೆನೇ ಇದ್ದ, ಆರಾಮ್ಸೆ ಆಟ ಆಡ್ಕೊಂಡು ಹಾಗೆ ಟೈಮ್ ಪಾಸ್ ಆಯಿತು. ಆಮೇಲೆ ಬಜ್ಜಿಗೆ ಹೀರೆಕಾಯಿ ಮತ್ತು ಮೆಣಸಿನ್ಕಾಯಿ ಹೆಚ್ಚಿಬಿಟ್ಟು ಬಜ್ಜಿ ಮಾಡಿದ್ಲು, ಚೆನ್ನಾಗಾಗಿತ್ತು. ಸೊ ಎಲ್ಲ ಊಟಕ್ಕೆ ಕೂತ್ಕೊಂಡ್ವಿ. ತಿಂತ್ಯಾ? ತಿಂದೆ ಆಯ್ತು. ಇನ್ನೇನು ಗುಡ್ ಬಾಯ್. ಹೆಂಡತಿಗೆ ಯಾವ್ದು ಒಪ್ಪುತ್ತೆ ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ನಿನ್ ಹೆಂಡತಿ ಮೇಲೆ ಹಾಕಿ ನೋಡು. ಆಕಸ್ಮಿಕವಾಗಿ ಊಟಕ್ಕೆ ಅಂತ ಪೊಂಗಲ್ಲು, ಬಜ್ಜಿ, ಮೊಸರು ಮತ್ತು ಉಪ್ಪಿನಕಾಯಿ ಎಲ್ಲ ತಂದ್ಲು. ಸೊ ಪೊಂಗಲ್ ಚೆನ್ನಾಗಿ ಮಾಡಿದ್ಲು, ನನಗಿಷ್ಟ ಆಯಿತು. ಹಾಗೆ ನಾವೇನೇನೋ ಮಾತಾಡ್ತಾಯಿದ್ವಿ, ಅದಕ್ಕೆ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಅಂಥ ಪ್ಲೇಸಲ್ಲೆಲ್ಲ. ತುಂಬ 7 ವರ್ಷ ಅಂದರೆ ನೀವು ಅರ್ಥ ಆಗತ್ತೆ ಅನ್ಕೋತೀನಿ. 7 ವರ್ಷದಿಂದ ಎಷ್ಟು ಮಾತುಗಳು ಪೆಂಡಿಂಗ್ ಇರುತ್ತೆ, ಅದೆಲ್ಲ ಒನ್ ಡೇನಲ್ಲಿ ಮುಗಿಯೋದಿಲ್ಲ. ಬಟ್ ಆದರೂ ಆದಷ್ಟು ಮಾತಾಡಿದ್ದೀವಿ. ಎಲ್ಲ ಒಂಥರ ಮೆಮೊರೀಸ್ ರಿಕಾಲ್ ಮಾಡ್ಕೊಳ್ಳೋದು, ನಗೋದು ಮತ್ತು ಬೇಜಾರಾಗೋ ಕೆಲವೊಂದು ವಿಷಯಗಳು ಇತ್ತು. ಸೊ ಅದನ್ನು ಎಲ್ಲ ಹಾಗೆ ಮಾತಾಡ್ಕೊಂಡ್ವಿ. ಚೆನ್ನಾಗಿತ್ತು ನಮ್ಮ ಪಿ ಜಿ ಲೈಫ್. ಅದು ಮತ್ತೆ ಬರೋದೇ ಇಲ್ಲ. ಅದಕ್ಕೆ ಲೈಫ್ ಎಲ್ಲ ಸ್ಟೇಜಸ್ನು ಎಂಜಾಯ್ ಮಾಡಬೇಕು, ಖುಷಿಯಾಗಿರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಕಾಲೇಜ್ ಸ್ಟೂಡೆಂಟ್ಸ್, ವರ್ಕಿಂಗ್ ಎಲ್ಲ ಇದ್ದೀರಾ ಅವ್ರಿಗೆಲ್ಲ ಅನ್ವಯಿಸುತ್ತೆ ಇದು ನಾನು ಹೇಳೋದು. ನೀವು ಪಿ ಜಿನಲ್ಲಿ, ಹಾಸ್ಟೆಲ್ಸಲ್ಲಿ ಎಲ್ಲಾದರೂ ಇದ್ದರೆ ಆದಷ್ಟು ಆ ಟೈಮ್ನ ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಂದೆ ಸಿಗೋದಿಲ್ಲ. ನಾವು ಅದೇ ಮಾತಾಡ್ಕೋತಾ ಇದ್ವಿ, ನಮ್ಮ ಲೈಫ್ ಹೇಗಿತ್ತು ಪಿ ಜಿನಲ್ಲಿದ್ದಾಗ. ಮದುವೆ ಆದಮೇಲಂತೂ ಯಾಕಾದರೂ ಮದುವೆ ಆಗಿದ್ದೀವೋ ಅನ್ನೋ ಥರ ಫೀಲ್ ಆಗುತ್ತೆ. ಆಬ್ವಿಯಸ್ಲಿ ಆ ಥರ ಅನಿಸುತ್ತಲ್ವ. ಏನೋ ಒಂಥರ ಚೆನ್ನಾಗಿದೆ, ಅದು ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ. ಆ ಥರ ಲೈಫ್ ಇದ್ದಿದ್ರಲ್ಲೇ ಖುಷಿಯಾಗಿ ಸಂತೋಷವಾಗಿ ಎಂಜಾಯ್ ಮಾಡ್ತಾಯಿದ್ವಿ. ಸೊ ಆ ದಿನಗಳನ್ನ ಹಾಗೆ ನೆನಪು ಮಾಡ್ಕೋತಾ ಊಟ ಮಾಡ್ತಾ ಇದ್ದೀವಿ. ಬೋಂಡ ಬಿಟ್ಟು ತಿನ್ನು. ಅವರು ನೋಡು ರುಚಿ ನೋಡ್ತಾರೆ. ಏನೇನೋ ಹೇಳ್ತಾಳೆ ಕಡೆ. ಹಾಯ್ ಏನಚ್ಚಿನ. ಹಾಯ್ ಫ್ರೆಂಡ್ಸ್. ಅನ್ನು ಬಂಗಾರು ಹಾಯ್ ಮಾಡು ಚಿನ್ನ. ಹಲೋ ಹೇಳು ಪಾಪ. ಪ್ಲೇನ್ ಕಿಸ್ ಕೊಡಪ್ಪ. ಹಿಂಗೆ ಉಮ್ಮೆ ಅಂತ ಖುಷಿ ನಂದಲ್ಲ ಅದು. ಈಗ ರೆಡಿ ಆದ್ಮೇಲೆ ನೋಡಿ. ನಿಧಾನ ಎಳಿಬೇಕು, ಬಿದ್ದೋಗ್ತೀಯ. ಬಾ. ಕೆಳಗಡೆ ನೋಡಬೇಕು. ನನಗಿನ್ನ ಸ್ಪೀಡಾಗಿ ಹೋಗ್ತೈತೆ ಮಗು. ಮೊಬೈಲ್ ನೋಡ್ಕೊಂಡು ಮುಂದೋಗಿ ದಬಾಕ ಬಿಡ್ಬೇಕು. ಕಿತ್ಕೊಂಡು ಹೋಯ್ತಾರೆ ಹೇಳು. ಹಂಗೂ ಮಾಡ್ತಾರೆ, ಇದೇ ಒಂದು ಚಾನ್ಸ್ ಅಂತ.
ಹೇಳ್ತಿದ್ಯಾ ನೀನು? ಕಾರ್ ಒಂದು ಹೇಳ್ತೀಯ, ಬೇರೆ ಹೇಳು ಬಂಗಾರ. ಕಾರ್ ಬಿಟ್ಟು ಬೇರೆ ಹೇಳಮ್ಮ. ಓಕೆ, ಆಮೇಲೆ ಬೈಕ್. ಬೈಕ್ ಹೇಳು. ಬೈಕ್ ಹೇಳಪ್ಪ. ಬೈಕ್, ಸ್ಕೂಟಿ. ಯಪ್ಪ, ಬಾಯೊಳಗೆ ಹೋಗ್ಬಿಡ್ತು ಗಾಡಿ. ಲಾಸ್ಟ್ ಟೈಮು ನಾನು ವಿಡಿಯೋದಲ್ಲಿ ಇದೇ ಹೋಟೆಲ್ ತೋರಿಸಿದ್ದೆ. ಈ ಹೋಟೆಲಿಂದನೇ ಅವಳು ನನ್ನ ಐಡೆಂಟಿಫೈ ಮಾಡಿದ್ದು. ಸೊ ನಾವು ಅವ್ರ ಮನೆಯಿಂದ ನಡ್ಕೊಂಡೇ ಹೋದ್ವಿ. ಚೆನ್ನಾಗಿದ್ದೀಯಾ ಚಿನ್ನ? ಸೂಪರ್ ಅನ್ನಪ್ಪ, ಸೂಪರ್ ಅನ್ನ ಬಂಗಾರ. ಉಮ್ಮ 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 ಕೊಡು, ಉಮ್ಮ ಕೊಡು ಚಿನ್ನ. ತಿನ್ನೋದ್ರಲ್ಲಿ ಬ್ಯುಸಿ ಇದ್ದೀನಿ ಇರೇ ಅಂತ. ನಾನು ಮಸಾಲೆ ಪುರಿ, ಅವಳು ಸೇವ್ ಪುರಿ, ಹಾಗೆ ಪಾಪುಗೆ ಒಂದು ಪ್ಲೇಟ್ ಇಡ್ಲಿ ತೊಗೊಂಡಿದ್ವಿ. ಇಲ್ಲಿ ನೋಡಿ, ನಮ್ಮ ಮನೆಗೆ ಬರ್ತೀಯಾ? ನಮ್ಮ ಮನೆ ತಂಗಿ ಇದ್ದಾಳೆ, ಪಾಪು ಇದ್ದಾಳೆ. ಅವನು ತಿನ್ನೋದ್ರಲ್ಲಿ ಪಾಪು ಇದ್ದಾಳೆ, ಬರ್ತೀಯಾ? ಅವಳದು ಬಾಲ್ ಎಲ್ಲ ಇದೆ, ಟಾಯ್ಸ್ ಎಲ್ಲ ಇದೆ, ಕೊಡ್ತೀನಿ. ಸೈಕಲ್ ಇದೆ ಪಾಪು ಹತ್ರ, ಕೊಡ್ತೀನಿ, ಬರ್ತೀಯಾ? ಸೈಕಲ್ ಓಡಿಸ್ತೀಯಾ? ಕಾರ್ ಓಡಿಸ್ತೀಯಾ? ಹಾಯ್ ಗೈಸ್, ಈಗ ಜಸ್ಟ್ ಮನೆಗೆ ಬಂದೆ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 7:30 ಆಗಿದೆ. ನೋಡಿ, ನನ್ನ ಫೇಸಲ್ಲೇ ಗೊತ್ತಾಗ್ತಿದೆ ನಾನು ಎಷ್ಟು ಟಯರ್ಡ್ ಆಗಿದ್ದೀನಿ ಅಂತ. ಸೊ ನಾವು ಅವ್ರ ಮನೆಯಿಂದ ಅಲ್ಲಿ ಕೃಷ್ಣ ವೈಭವ್ ಅಂತ ಇದೆ ಹೋಟೆಲು, ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಅವಳು ಹಾಗೆ ಆಟೋದಲ್ಲಿ ಹೋದ್ಲು ಮನೆಗೆ. ನಾನು ಈ ಕಡೆಗೆ ವಾಕೇಬಲ್ ಡಿಸ್ಟೆನ್ಸ್ ಇತ್ತು, 1 ಕಿಲೋಮೀಟರ್ ಏನೋ ಆಗ್ತಾಯಿತ್ತು ನಮ್ಮ ಮನೆಗೆ. ಸೊ ನಾನು ನಡ್ಕೊಂಡೇ ಹೋಗೋಣ, ಇನ್ನೇನಕ್ಕೆ ಕ್ಯಾಬ್ ಅವಶ್ಯಕತೆ ಇಲ್ಲ ಅಂತ ನಡ್ಕೊಂಡೇ ವಾಕ್ ಮಾಡಿಕೊಂಡೇ ಬಂದೆ. ಸೊ ಈಗ ಊಟ ಏನಾದರೂ ನೋಡಬೇಕು, ಊಟ ಹಸಿವಿಲ್ಲ. ಇನ್ ಕೇಸ್ ಹಸಿವಾದರೆ ಸ್ವಲ್ಪ ಮ್ಯಾಗಿ ಏನಾದರೂ ಮಾಡ್ಕೋತೀನಿ, ಅಜ್ಜಿಗೆ ಊಟ ಇದೆ. ಸೊ ಇವತ್ತಿನ ಡೇ ಹೀಗಾಯಿತು, ಚೆನ್ನಾಗಿತ್ತು. ನಾವು ಆಲ್ಮೋಸ್ಟ್ ನಾನು ಅವಳು ಮಾತಾಡಿರೋದಕ್ಕೆ ಎಲ್ಲದಕ್ಕೂ ಆಲ್ಮೋಸ್ಟ್ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಯಾಕಂದರೆ ನಾವು ತುಂಬ ಪರ್ಸ್ನಲ್ ಎಲ್ಲ ಮಾತಾಡಿದ್ದೀವಿ. ಅವ್ರ ಫ್ಯಾಮಿಲಿ ಸ್ಟೋರಿ, ನಮ್ಮ ಫ್ಯಾಮಿಲಿ ಸ್ಟೋರಿ. ಈಗ ಫ್ರೆಂಡ್ಸ್ ಎಲ್ಲ ಈ ಥರ ಗೆಟ್ ಟುಗೆದರ್ ಆದಾಗ ಕಾಮನ್ ಅಲ್ವಾ, ಅವ್ರವ್ರಿಗಿರೋ ಪ್ರಾಬ್ಲಮ್ಸ್, ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಎಲ್ಲನೂ ಶೇರ್ ಮಾಡ್ಕೋತೀವಿ. ಸೊ ಹಾಗೆ ನಾವು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತ್ಕೊಂಡ್ವಿ. ಸ್ವಲ್ಪ ಹೊತ್ತೇನು, ತುಂಬ ಹೊತ್ತು ಮಾತಾಡ್ತಾ ಕೂತ್ಕೊಂಡ್ವಿ. ಸೊ ಅದಾದಮೇಲೆ ಎಲ್ಲಾದರೂ ಹೊರಗೆ ಹೋಗೋಣ, ಮನೇಲೇ ಇದ್ದೆ ಬೋರ್ ಆಗುತ್ತೆ ಅಂದ್ಬಿಟ್ಟು ಹೊರಗೆ ಹೋಗಿದ್ದು. ಸೊ ನಮ್ಮ ಮನೆಗೂ ಅವ್ರ ಮನೆಗೂ ಮಿಡಲಲ್ಲಿ ಇತ್ತು ಹೋಟೆಲ್. ಸೊ ಅಲ್ಲೇ ಆ ಹೋಟೆಲ್ ನೋಡಿನೇ ಅವಳು ನನ್ನ ಐಡೆಂಟಿಫೈ ಮಾಡಿ ನಾನು ಇದೇ ನಿಯರ್ ಬೈ ಏರಿಯಾದಲ್ಲಿ ಇದ್ದೀನಿ ಅಂತ ಕಾಂಟ್ಯಾಕ್ಟ್ ಮಾಡಿದ್ದು. ಸೊ ಖುಷಿ ಆಯಿತು. ಆಲ್ಮೋಸ್ಟ್ 7 ಇಯರ್ಸ್ ಫ್ರೆಂಡ್ಶಿಪ್ ನಮ್ಮದು. ಪಿ ಜಿನಲ್ಲಿ ಒಟ್ಟಿಗೆ ಇದ್ದಿದ್ದು. ಸೊ ಪಿ ಜಿ ಮೆಮೊರೀಸ್ ಎಲ್ಲ ರೀಕಾಲ್ ಮಾಡ್ಕೊಂಡ್ವಿ. ಹಾಗೆ ಪಿ ಜಿ ಫ್ರೆಂಡ್ಸ್ ಯಾರ್ಯಾರು ಇದ್ದವರು ಅವರೆಲ್ಲ ಒಂದು ಸಲ ಗೆಟ್ ಟುಗೆದರ್ ಆಗೋಣ ಅಂತಲೂ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ನೋಡೋಣ, ಅವಳನ್ನು ನಮ್ಮ ಮನೆಗೆ ಒಂದು ಸಲ ಇನ್ವೈಟ್ ಮಾಡಿದ್ದೀನಿ ಬಾ ಅಂತ. ಅವಳು ಟೈಮ್ ಸಿಕ್ಕಾಗ ಬರ್ತೀನಿ ಅಂತ ಹೇಳಿದ್ದಾಳೆ. ಸೊ ನೆಕ್ಸ್ಟ್ ಯಾವಾಗ ಮೀಟ್ ಆಗ್ತೀವಿ ಏನು ಅಂತ ಗೊತ್ತಿಲ್ಲ. ಅವಳೆಲ್ಲಾದರೂ ಹೊರಗಡೆ ಹೋಗೋ ಥರ ಪ್ಲ್ಯಾನ್ ಮಾಡು ಅಂತ ಹೇಳಿದ್ದಾಳೆ. ಸೊ ನೋಡೋಣ, ಟೈಮ್ ಸಿಕ್ಕಿದಾಗ ಪ್ಲ್ಯಾನ್ ಮಾಡೋಣ ಅಲ್ಲಿಗೂ. ಸೊ ಇವತ್ತಿನ ದಿನ ಚೆನ್ನಾಗಾಯಿತು. ತುಂಬ ವರ್ಷಗಳ ನಂತರ ಅವಳನ್ನು ಮೀಟ್ ಆಗಿದ್ದು. ಕೆಲವೊಂದು ವಿಷಯಗಳು ಗೊತ್ತಾಯಿತು, ಹೇಗೆ ಆಗ್ತಾಯಿದೆ ಲೈಫಲ್ಲಿ, ಯಾರ್ಯಾರ ಲೈಫಲ್ಲಿ ಹೇಗೆ ಏನೇನು ನಡೀತಾ ಇದೆ ಅನ್ನೋದು. ಸೊ ಖುಷಿ ಆಯಿತು. ಎಲ್ಲರೂ ಸೆಟಲ್ಡ್ ಆಗಿದ್ದಾರೆ ಈಗ ನನ್ನ ಪಿ ಜಿ ಫ್ರೆಂಡ್ಸ್ ಎಲ್ಲ. ಸೊ ಅದೊಂಥರ ಆಗಿನ ಲೈಫೇ ಬೇರೆ. ಆಗಿನ ಮೆಮೊರೀಸ್ ರೀಕಾಲ್ ಮಾಡಿಕೊಂಡ್ರೆ ಸೀರಿಯಸ್ಲಿ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಅನ್ನಿಸ್ತಿತ್ತು. ಅವಳಿಗೂ ಅಷ್ಟೇ, ನನಗೂ ಅಷ್ಟೇನೆ. ಸೊ ಅಷ್ಟು ಚೆನ್ನಾಗಿತ್ತು ನಮ್ಮ ಪಿ ಜಿ ಲೈಫ್. ಯಾವುದೇ ಥರ ಟೆನ್ಷನ್ಸ್ ಇಲ್ಲ, ಸ್ಟ್ರೆಸ್ ಇಲ್ಲ. ಆರಾಮಾಗಿ ಆಫೀಸ್ಗೆ ಹೋಗು, ಕೆಲಸ ಮುಗಿಸ್ಕೊ, ಪಿ ಜಿಲಿ ಬಾ. ಆಮೇಲೆ ನಮಗೆ ಏನಾದರೆ ಸ್ವಲ್ಪ ಡಿಶಸ್ ಎಲ್ಲ ಮಾಡ್ಕೊಳ್ಳೋ ಥರ ನಮಗೆ ಗ್ಯಾಸ್ ಸ್ಟವ್ ಎಲ್ಲ ಪ್ರೊವೈಡ್ ಮಾಡ್ತಾಯಿದ್ರು. ಸೊ ನಾವು ಹೇಗೆ ಅಂದರೆ ಒಂದು 6 ಮೆಂಬರ್ಸ್ ಇದ್ವಿ ಅಂದ್ಕೊಳ್ಳಿ. ವೆಜಿಟೇಬಲ್ಸ್ ಎಷ್ಟಂದ್ರೂ ವೇಸ್ಟ್ ಆಗುತ್ತೆ. ಯೂಶ್ವಲಿ ವೀಕೆಂಡ್ಸಲ್ಲಿ ಮಾಡ್ಕೋತಾ ಇದ್ವಿ ನಾವು, ವೀಕ್ ಡೇಸಲ್ಲಿ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಎಲ್ಲರಿಗೂ ವೆಜಿಟೇಬಲ್ಸಲ್ಲಿ ಡಿವೈಡ್ ಮಾಡಿದ್ರೆ 10 to 15 ರುಪೀಸ್ ಬರ್ತಾಯಿತ್ತು. ಸೊ ಆ 10 to 15 ರುಪೀಸಲ್ಲೇ ನಮ್ಗೆ ಏನು ಇಷ್ಟ ಆಗುತ್ತೆ ಆ ಡಿಶ್ನ ಮಾಡ್ಕೊಂಡು ತಿಂತಾಯಿದ್ವಿ ನಾವು. ನೈಟ್ ಎಲ್ಲ ಸೇರಿ ಊಟ ಮಾಡ್ತಾಯಿದ್ವಿ. ಸೊ ಅದೆಲ್ಲ ಸೀರಿಯಸ್ಲಿ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಆ ಮೆಮೊರೀಸ್ನೆಲ್ಲ. ಮತ್ತು ಅದು ಡಿಶಸ್ಸು ಅಷ್ಟೇ, ಯಾರು ಚೆನ್ನಾಗಿ ಮಾಡ್ತಾರೋ ಅಂಥವರೇ ಮಾಡಬೇಕು ಅಂತೇನಿಲ್ಲ. ಡೈಲಿ ಒಬ್ಬೊಬ್ಬರು ಮಾಡ್ತಾಯಿದ್ವಿ. ಬೆಳಗಾವಿ, ಧಾರವಾಡ, ಮಹಾರಾಷ್ಟ್ರ ಆ ಸೈಡ್ ಅವರೆಲ್ಲ ಇದ್ದರು. ಅವರೆಲ್ಲನೂ ಅವ್ರ ಕಡೆ ಏನು ಫೇಮಸ್ ಇರುತ್ತೆ ಅಂಥದ್ದನ್ನೆಲ್ಲ ಮಾಡ್ತಾಯಿದ್ವಿ ನಾವು. ಚೆನ್ನಾಗಿತ್ತು. ಈಗ ಎಲ್ಲರೂ ಮದುವೆ ಆಗಿದ್ದಾರೆ, ಅವ್ರದ್ದೇ ಫ್ಯಾಮಿಲೀಸ್, ಅವ್ರದ್ದೇ ಅದು ಒಂದು ಲೈಫ್ ಅಂತ ಆಗಿದೆ.
ಸೊ ಹಾಗಾಗಿ ಎಲ್ಲ ಬ್ಯುಸಿ ಇದ್ದಾರೆ, ಕೆಲವ್ರಿಗೆ ಮಕ್ಕಳಿದ್ದಾರೆ, ಕೆಲವ್ರಿಗೆ ಮಕ್ಕಳಿಲ್ಲ. ಸೊ ಚೆನ್ನಾಗಿ ಅನ್ನಿಸ್ತು. ನೋಡೋಣ ನೆಕ್ಸ್ಟ್ ಟೈಮು ಯಾರನ್ನು ಮೀಟ್ ಆಗ್ತೀವಿ, ಎಲ್ಲಿ ಮೀಟ್ ಆಗ್ತೀವಿ, ಮತ್ತು ಏನಾದರೂ ಹೊರಗೆ ಹೋಗ್ತೀವ, ಏನು ಪ್ಲ್ಯಾನ್ ಏನೂ ಗೊತ್ತಿಲ್ಲ. ನೋಡೋಣ, ಮಾತಾಡ್ಕೊಂಡು ಡಿಸೈಡ್ ಆದಮೇಲೆ ಹೇಳ್ತೀನಿ. ಸೊ ಇವತ್ತಿನ ದಿನ ಚೆನ್ನಾಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಫ್ರೆಶ್ ಅಪ್ ಆಗಬೇಕು, ಮನೇಲಿ ಯಾರೂ ಇಲ್ಲ ಅಂತ ಹೇಳಿದ್ನಲ್ಲ, ಸ್ವಲ್ಪ ಕೆಲಸಗಳೆಲ್ಲ ಇದೆ, ಅದೆಲ್ಲ ಮುಗಿಸ್ಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.